ಏನ್ಲ ರುದ್ರ ಏನ ಲೆಕ್ಕ ಆಗ್ತಿದ್ಯೇ? ಅದು ಇವತ್ತಿಗೆ 8 ದಿನ ಆಗೋಯ್ತು. 8 ದಿನವಾ? ಏನ್ ಲೆಕ್ಕ ಆಗ್ತಾ ಇದೆಯಾ? ಅದೇ ಅಪ್ಪಯ್ಯ, ಆ ಕೋಳಿ ಕಳ್ಳ ಬಾಬಾ ಅವ್ನು ಹೇಳಿದ್ನಲ್ಲ ರಥವಾ, ಅದು ಶುರುವಾಗಿ 8 ದಿನ ಆಯ್ತು ಇವತ್ತಿಗೆ. ಕಿತ್ತದ್ ನನ್ ಮಗನೇ, ಮಾಡಕ್ ಬೇರೆ ಕೆಲ್ಸವಿಲ್ವಾ? ದಿನ ಲೆಕ್ಕ ಆಗ್ತಾನೆ. ದಿನ ಹೇಳಿದ ಕೆಲ್ಸ ಮಾಡದಿದ್ರು ಪರವಾಗಿಲ್ಲ, ಇಂಥ ಲೆಕ್ಕ ಎಲ್ಲ ಸಂದಕ್ ಆಗ್ತೀಯ ಅಲ್ವಾ? ಏಯ್ ಥೂ, ನೀನು ಗಂಡಸ. ಹಿಡ್ತದಲ್ಲಿ ಇಟ್ಕೊಬೇಕು ಕಣ್ಲಾ. ಈ ರಥ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ ಕತೆ ಮುಗ್ದಂಗೆ. ನಿನ್ ಹೆಂಡ್ರು ನಿನ್ ತಲೆ ಸೌರಿ ಅವಳ ಸೆರ್ಗಿಗೆ ಗಂಟ ಹಾಕೊಂಡ್ಬಿಡ್ತಾಳೆ ಅಟ್ಟಯ್ಯ. ಅಯ್ಯೋ ಹಂಗೆಲ್ಲ ಇಲ್ಲ ಕಣಪ್ಪಯ್ಯ, ನನ್ ಗ್ರೀಸ್ಮಿ ಒಳ್ಳೆವಳು. ನಾನೇನೋ ಹಂಗೆ ಸುಮ್ಮನೆ ಯೋಣಿಸ್ತಾ ಕುಂತಿದ್ದೆ. ನೀನ್ ಯಾಕಂಗೆ ಇರುವೆ ಬಿಟ್ಟೋರಂಗಡಿ? ಪಾರ್ವತಿ, ನೀನ್ ಹೇಳು. ರಥ ಶುರುವಾಗಿ 8 ದಿನ ಆಯ್ತು. ಸೋಮವಾರ, ಮಂಗಳವಾರ, ಬುಧವಾರ, ಬೇಸ್ತವಾರ, ಶುಕ್ರವಾರ, ಶನಿವಾರ, ಆಯ್ತವಾರ, 7 ದಿನ ಆಯ್ತು. 7 ಅವು ನಾನು ಅವಾಗಿಂದ ಕರೆಕ್ಟ್ ಆಗಿ ಲೆಕ್ಕ ಹಾಕಿವ್ನಿ. 7 ದಿನ ಆಗೈತೆ. ನೀನ್ ಇವಾಗ ಬಂದ್ಬಿಟ್ಟು 7 ದಿನ ಅಂತ ತಪ್ಪಾಗಿ ನನ್ನನ್ನು ಯಾಮರಿಸ್ತಿದ್ಯಾ? ಇದ್ ನ್ಯಾಯವೇ? ಇದು ಮೋಸ. ಇದು ಬಾಯಿ ಮುಚ್ಕೊಂಡು ಕುತ್ಕೊಳ್ಳ. ನಂಗೂ ಲೆಕ್ಕ ಬರ್ತದೆ, ನಾನು ಸರಿಯಾಗಿ ಓಡಿಸ್ತಾವ್ನಿ. ಬಾಬಾ ಹೇಳಿರೋ ತರ ವ್ರತ ಶುರುವಾಗಿರ್ ದಿನದಿಂದ ಲೆಕ್ಕ ಇಟ್ಟಿವ್ನಿ. ಅವತ್ತಿಂದ ಇವತ್ತಿಗೆ 7 ದಿನನೇ ಆಗೈತೆ. ಹಂಗಂದ್ರೆ ಹೆಂಗವ? ಸುಮ್ಕೆ ನೀನು ಒಂದೊಂದ್ ದಿನ ಮ್ಯಾಕ್ ತಗೋ ಹೋಗ್ಬೇಡ. ಬಾಬಾ ಬಂದ್ 7 ಮ್ಯಾಕೆ 8 ದಿನ ಆಗೈತೆ. ನೀನ್ ಹಿಂಗೆಲ್ಲ ಸುಳ್ಳು ಲೆಕ್ಕ ಹಾಕಿದ್ರೆ ಸುಮ್ನಿರಕ್ಕಿಲ್ಲ ನೋಡ್ ನಾನು. ಏನ್ಲ ಸರಿಗಿಲ್ಲ? ನಿನ್ನನ್ ಬಿಟ್ರೆ ಈ ತಿಂಗಳಾಗೆ 25 ದಿನ ಅಂತ ಹೇಳ್ಬಿಡ್ತೀಯ ಅಂತ ನನ್ನ ಮಗ ನೀನು. ಹಂಗೆಲ್ಲ ಅನ್ಬೇಡ ಕಣಪ್ಪಯ್ಯ, ನನ್ ಕೈಯಲ್ಲಿ ತಡ್ಕೊಳಕ್ ಆಯ್ತಿಲ್ಲ. ಏಯ್ ಥು, ಮುಚ್ಲಾ ಬಾಯಿ. ಕಿತ್ತೋದ್ ನನ್ ಮಗನೇ, ನಾಚಿಕೆ ಆಗಕ್ಕಿಲ್ವಾ? ದೊಡ್ಡವರಾದ್ರೂ ಕುಂತ ಹಿಂಗೆಲ್ಲ ಮಾತಾಡ್ತೀಯಲ್ಲ. ಅವಳು ನೀನ್ ತಾಳಿ ಕಟ್ಟಿರೋ ಎಂಡ್ರು ಕಣ್ಲ. ಯಾವತ್ತಿದ್ರು ನೀನ್ ಎಂಡ್ರಯ್ಯ. ಹೊಸಿ ತಡ್ಕ. ಓ ಅನ್ನು ಇನ್ನು ಅನ್ನು. ನಿನಗೆ ತಮಾಷೆ ಆಗೋಗದೆ. ನನಗಿಲ್ಲಿ ನನ್ ಕಷ್ಟ ನಂಗೆ ಗೊತ್ತದೆ. ತಮಾಸೆ ಅಂತಾನೆ ಕಣ್ಲ ನೀನ್ ಬಚಾವಾಗಿರೋದು. ತಮಾಸೆ ಹೋಗಿ ಅಮಾಸೆ ಆದ್ರೆ ನಿನ್ ಕತೆ ಏನಾಗ್ತದೆ ಅಂತ ನಿನ್ಗೆ ಗೊತ್ತದೆ. ಸುಮ್ಕೆ ಹೋಗಿ ಕೆಲ್ಸ ನೋಡೋಗು. ಬೆಳಗ್ಗೆನೆ ನೀನ್ ಆಡ್ತಿರೋ ನಾಟಕ ನೋಡಕ್ ಆಯ್ತಿಲ್ಲ ಕಣ್ಲ. ನೀನ್ ಹಿಂಗೆ ಮಾಡ್ತಾ ಇರು. ಹೊರಗಡೆ ಇರೋ ಮೆಟ್ಟು ನಿನ್ ಎದೆ ಮೇಲೆ ಇರ್ತದೆ. ಬೇಕೇನ್ ಧರ್ಮದಟ್ಟು? ಇಲ್ಲಪ್ಪಯ್ಯ, ತೆಪ್ಪಾಯ್ತು. ಏ ಪಾರ್ವತಿ, ಎಲ್ಲೇ ನೀನ್ ಹೊಸ ಸಸ್ಯ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಅಯ್ಯೋ ಗೊತ್ತಲ್ಲ ಇರಿ, ವ್ರತ ಮಾಡೋದು ಅಂತ ಹೇಳಿದ್ರೆ ಏನ್ ಸುಮ್ನೆ ದೇವ್ರ ತವ ಕುತ್ಕೊಂಡು ಮೊಮ್ಮಗನ ಬೇಡ್ಕತಾ ಇರ್ಬೇಕು. ಅದಕ್ಕೆ ಹೊಸ ತಡ ಆಗೈತೆ, ಬಂದ್ಬಿಡ್ತಾಳೆ. ಏನೋ ಗೊತ್ತಿಲ್ಲ, ಆದ್ರೂ ನಿನ್ ಬಾಯಾಗಿ ಕೆಲವೊಂದ್ ಪದ ಕೇಳಕ್ಕೆ ಖುಷಿ ಆಯ್ತದೆ. ಮೊಮ್ಮಗ, ನನ್ನ ಮೊಮ್ಮಗ ಕೇಳಕ್ಕೆ ಎಷ್ಟು ಸಂದಾಗೈತೆ. ಅಂತೂ ಇಂತೂ ಪಾರ್ವತಿ ನನ್ನನ್ನ ಖುಷಿ ಪಡಿಸ್ಬಿಟ್ಟೆ. ಅಯ್ಯೋ ನಾನೆಲ್ಲಿ ಖುಷಿ ಪಡಿಸ್ತೆ, ಎಲ್ಲ ನಿಮ್ ಸೊಸೆನೆ ಮಾಡ್ತಾವಳೆ. ಅದು ನಿಜವೇ ಅನ್ನು. ಈ ಕಾಲದಾಗೆ ಅಂತ ಸೊಸೆ ಪಡೆಯೋದಕ್ಕೆ ಪುಣ್ಯನೇ ಮಾಡಿರ್ಬೇಕು. ನಾವು ಹುಡುಕಿದ್ರು ಜನ್ಮದಲ್ಲಿ ಇಂಥ ಸೊಸೆ ತರಕ್ ಆಗ್ತಿರ್ಲಿಲ್ಲ ಬಿಡು. ನಾನು ಹುಡುಕಿದ್ರು ಆಯ್ತಿರ್ಲಿಲ್ಲ ಬುಡಿ. ಕರೆಕ್ಟಾಗಿ ಲೆಕ್ಕ ಹಾಕಿವ್ನಿ. ಇವತ್ತಿಗೆ 8 ದಿನ ಆಗದೆ. ನಮ್ಮವ್ವ ನನಗೆ ಯಾಮರಿಸ್ತವಳಲ್ಲ. ಯಾಮರ್ಸು. ನಾನು ಲೆಕ್ಕದಲ್ಲಿ ಎಷ್ಟು ಚೂಟಿ ಅಂತ ನನಗೆ ಗೊತ್ತದೆ. ನನ್ನ ಟೈಮು ಬರ್ತದೆ ಅಂತ ಹೇಳ್ತಿಯಲ್ಲ, ಆಗ ನೋಡ್ಕತೀನಿ. ಐತೆ ನೋಡಿ ನಿನ್ಗಾಗ. ಎಲ್ಲೋದ್ಲು ಈ ಡಿಗ್ರಿ ಮೇಡಮು? ಅಲ್ಲ, ಹುಡ್ಗೆ ಮನೇಲಿ ರಾಸಿ ಕೆಲಸ ಐತೆ, ಅದನ್ನೆಲ್ಲ ಬಿಟ್ಟು ಹಂಗೆ ಹೋಗೋಳು ಅಂದ್ರೆ ಜಲ್ಲಿಗೆ ಹೋಗಿದ್ದಾಳಾತು ಅಂತ. ಮನೆಯಲ್ಲ ಸರಿಯಾಗಿ ಹುಡುಕ್ತೇನೆ. ಹ್ಞೂ ಅಮ್ಮೋರೆ,
ಮನೆ ಎಲ್ಲ ಹುಡುಕ್ತೆ, ಗೌರಮ್ಮ ಅವರು ಇಲ್ಲ, ಶಂಕರಣ್ಣ ಅವರು ಇಲ್ಲ. ಏನೋ ಗೌರಿ ಸಂಕ್ರಾನು ಮನೆಯಾಗಿಲ್ವಾ? ಈ ಕಡಿಕೆ ಗ್ರೀಸ್ಮಿನೂ ಮನೆಯಾಗ ಕಾಣ್ತಿಲ್ಲ. ಏನೋ ಸರಿ ಇಲ್ಲ ಅಂತ ಅನ್ಸ್ತೈತೆ ನನಗೆ. ಏನ್ಲ ಹಂಗಂದ್ರೆ? ಅವೋ ನನಗೆ ಗೊತ್ತಾಗ್ದೇ ಇದ್ದಂಗೆ ಈ ಮನೆಯಾಗ ಏನೋ ಮಸ್ಲತ್ ನಡೀತೈತೆ. ಇವರೆಲ್ಲ ಸೇರಿ ನನ್ನ ಗ್ರೀಸ್ಮಿನ ನನ್ನಿಂದ ದೂರ ಮಾಡಕ್ ನೋಡ್ತಾವ್ರ ಹೆಂಗೆ? ಇರ್ಬೋದು ಹಿಂಗೆ ಏನಾರು ಇರ್ಬೋದು. ಯಾವುದಕ್ಕೂ ಗ್ಯಾರಂಟಿ ಇಲ್ಲ. ಇಲ್ಲ ನಾನೇ ಹೋಗಿ ಗ್ರೀಸ್ಮಿನ ಎತ್ತಾಕ ಬಂದನು, ಅದೇ ಸರಿ. ನಿಂತ್ಕೊಳ್ಳ. ದೊಡ್ಡದಾಗ ಹೊಂಟ್ಬಿಟ್ಟ. ಬರ್ಲಾಯ್ತಾಗೆ. ಯಾರಲ್ಲ ನಿನ್ನಿಂದ ಗ್ರೀಸ್ಮನ್ನ ದೂರ ಮಾಡೋರು? ನಿನ್ ಹೆಂಡ್ರು ಕಣ್ಲ ಅವಳು. ಎಲ್ಲ ಹೋಗವಳೆ ಬರ್ತಾಳೆ. ಇಲ್ಲ ನನಗೆಲ್ಲ ಗೊತ್ತದೆ. ನಾನು ಯಾವನ್ನೂ ನಂಬಕ್ಕಿಲ್ಲ. ನಿನ್ ಕಿರಿ ಮಗನು ನಿನ್ ಕಿರಿ ಸೊಸೆನಂತೂ ನಾನು ನಂಬಕ್ಕೆ ಇಲ್ಲ. ಏನೋ ನಡೆಸ್ತಾವ್ರೆ ಅವರು, ಅದಕ್ಕೆ ನಾನೇ ಹೋಗಿ ಓದ್ಕಿತ ನೋಡ್ಕ ಬಂದೇನು. ನೀನು ಹುಚ್ಚುಚ್ಚುನಂಗೆ ಏನೇನೋ ಮಾತಾಡಿ ನಮ್ಮ ತಲೆಯಲ್ಲಿ ಹೂಳ ಬಿಡ್ಬೇಡ. ಬರ್ತಾರಿರೋ. ಗ್ರೀಸ್ಮಿ, ಯಾಕವ್ವ ಈಟೊತ್ತಾಯ್ತು? ಓ, ದೇವಸ್ಥಾನದಲ್ಲಿ ತುಂಬಾ ಜನ ಇದ್ರಾ, ಅದಕ್ಕೆ ತಡ ಆಯ್ತೆ. ನೀನ್ ಇಟೋದವ್ರು ಬರ್ಲಿಲ್ಲ ಅಂತ ನಿನ್ ಗಂಡ ಗಾಬರಿ ಆಗ್ಬಿಟ್ಟಿದ್ದ. ನೀನ್ ಹುಡ್ಕೋಕೆ ಹೊಂಟಿದ್ದ. ನಾನು ಗಾಬರಿ ಆಗಿದ್ದೆ ಹೇಳು. ಭಯನಾ? ಯಾಕತ್ತೆ? ಏನಾಗಿದೆ ಅಂತ ಭಯ ಆಗಿತ್ತು? ಆ ನಿನ್ಗೇನ್ ಗೊತ್ತಾಯ್ತದವೆಲ್ಲ? ಸುಮ್ಕೆ ನಿಂತ್ಕೊಂಡ್ರೆ ಸರಿ. ಇವಾಗ ಅವೋ ನನ್ನ ಅಮ್ಮಿಯವ್ರು ಕೇಳೋದ್ರಾಗ ಏನ್ ತಪ್ಪಿತ್ತು? ನಾವು ಹೋಗಿದ್ದು ದೇವಸ್ಥಾನಕ್ಕೆ. ಅಲ್ಲೇನ್ ನಿನ್ ಚಿನ್ನದ ಸೊಸೆ ಯಾರನ್ನ ಒತ್ಕೊಂಡು ಹೋಗಿರಾರ? ನೀನ್ ಈ ಪಾಟಿ ಗಾಬರಿ ಪಟ್ಕೊಳಕ್ಕೆ? ಏಯ್, ನನ್ನ ಹೆಂಡತಿ ಚಿನ್ನನೆಯ, ಅದಕ್ಕೆ ಗಾಬರಿ ಮಾಡ್ಕೊಂಡಿವ್ನಿ. ಏನ್ಲ ಈಗ? ಅದಿರ್ಲಿ, ನೀವೆಲ್ರೂ ಜೊತೆಗೆ ಬಂದಿದ್ದೀರಲ್ಲ, ಗ್ರೀಸ್ಮಿಯಲ್ಲಿ ಸಿಕ್ಕಿದ್ಲು ನಿನ್ಗೆ? ಏಯ್ ಗ್ರೀಸ್ಮೆ, ಇವರು ದೇವಸ್ಥಾನಕ್ಕೆ ಬಂದಿದ್ರೇನೆ? ಅದು ದೇವಸ್ಥಾನಕ್ಕೆ ಹೇ, ದೇವಸ್ಥಾನ ಅಲ್ಲ. ನನ್ನ ಅಮ್ಮಿಯವ್ರು ಬೋರ್ ಆಯ್ತದೆ ಅಂತ ಹಂಗೆ ಹೊರಗಡೆ ಕರ್ಕೊಂಡು ಹೋಗಿದ್ದೆ. ವಾಪಸ್ ಬತ್ತ ದಾರಿಯ ಗ್ರೀಸ್ಮಿ ಸಿಕ್ಕಿದ್ಲು, ಹಂಗೆ ಕರ್ಕೊಂಡ್ ಬಂದೆ. ಯಾಕೆ ಏಯ್, ನಿಂಗೇನ ಡೌಟ್ ಏನಿಲ್ಲ? ಅದ್ಯಾಕೆ ಎಲ್ರು ಒಳ್ಳೆ ಪೊಲೀಸ್ ಒಪ್ಪನ್ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ? ಲೇ, ಹಿಂಗ್ ಪ್ರಶ್ನೆ ಕೇಳೋದ್ ಬಿಟ್ಟು ಬೇರೆ ಕೆಲಸ ಇಲ್ವೇಲ್ಲ ನಿಂಗೆ? ಹ್ಞೂ ಕಣ್ಲ, ಕೆಲಸ ಇಲ್ಲ. ಏನ್ಲ ಇವಾಗ? ಹಂಗಾರೆ ಸ್ಪೀಕರ್ ಹಾಕೊಂಡು ಮಂಗ ಕುಣಿದಂಗ್ ಕುಣಿ. ಏನ್ ಹೇಳು? ಮಂಗನಂಗ್ ಕುಣಿ.